ಸಿನಿಮಾ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಇಷ್ಟ ಆಯ್ತಲ್ಲ? ಸಿನಿಮಾ ಹೇಗಿದೆ ಮೇಡಮ್? ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿದೆ ಔಟ್ಪುಟ್ ಸರ್. ಎಮೋಷನ್ಸ್ ಆಗಿರ್ಬೋದು, ನಾವೇ ಒಬ್ಬ ಸೈಲೆಂಟ್ ಆಗಿರುವಂಥ ವ್ಯಕ್ತಿ ಹೆಂಗೆ ರಿವೆಂಜ್ ತೊಗೋಬೇಕು ಅಂದರೆ ತುಂಬ ಪ್ರೋವ್ ಮಾಡ್ತಿದ್ದಾಗ ಹೆಂಗೆ ರಿವೆಂಜ್ ತೊಗೊಳ್ತಾನೆ ಅನ್ನೋದು ಒಂದು ಏನು ಡೈರೆಕ್ಟ್ ಕನ್ವೆ ಮಾಡ್ಬೇಕು ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಪ್ರತಿಯೊಬ್ಬ ಕಾನ್ಸೆಪ್ಟ್ ಹೇಗಿರ್ತಾನೆ, ಸೊ ಅವ್ನ ಲೈಫಲ್ಲಿ ಏನೆಲ್ಲ ಟ್ವಿಸ್ಟ್ ನಡೆಯುತ್ತೆ, ಹಾಗೆ ಮತ್ತು ಹೆಣ್ಣುಮಕ್ಳ ಮೇಲೆ ಇರ್ತಕ್ಕಂಥ ಕಾಳಜಿಗಳು ಹೇಗಿರುತ್ತೆ, ಇವತ್ತು ಆಗ್ತಕ್ಕಂಥ ಸಮಸ್ಯೆಗಳೇನು, ನಿಜವಾಗ್ಲೂ ನಿರ್ದೇಶಕರು ಅತ್ಯದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಹೊಸ ನಿರ್ದೇಶಕರು ಯಾರು ಬರ್ತಾರೋ ದಯಮಾಡಿ ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ನಿರ್ದೇಶಕರನ್ನ ಬೆಳೆಸಿ ಉಳಿಸಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರನ್ನೂ ಕೈ ಹಿಡಿದು ತುಂಬ ಅತ್ಯದ್ಭುತವಾದ ಸಿನಿಮಾ, ಒಳ್ಳೆ ಸೂಪರ್ ಆಗಿದೆ, ಅಲ್ಟಿಮೇಟ್ ಸಿನಿಮಾ, ಎಲ್ಲರೂ ನೋಡಿ ನನ್ನ ಒಂದು ಕೋರಿಕೆ. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಫೈಟ್ ಆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿದೆ. ಫುಲ್ ಹೊಸ ಟೀಮ್ ಮಾಡಿದ್ದಾರೆ. ಸಗನಾಗಿದೆ. ಒಳ್ಳೆ ಸ್ಟೋರಿ, ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಚೆನ್ನಾಗಿದೆ. ನಾರ್ಮಲ್ ಆಡಿಯನ್ಸ್ ನೋಡ್ಬೋದಾ? ಇಲ್ಲ, ಎಲ್ಲರೂ ಹೋಗ್ಬೋದು ಸರ್. ಅಡಲ್ಟ್ ಫಿಲಮು 18+ ಯಾರಾದರೂ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ. ಹಾಂ ಸರ್, ಚೆನ್ನಾಗಿದೆ. ಎಂಗೇಜಿಂಗ್ ಆಗಿದೆ ಫಿಲಮ್. ಎಲ್ಲ ಚೆನ್ನಾಗಿ ಮಾಡಿದೆ ಸರ್. ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಸಿನಿಮಾ ಹೇಗಿದೆ ಸರ್? ಸರ್ ಸಿನಿಮಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ ಅನಿಸ್ತು. ಸೆಕೆಂಡ್ ಹಾಫ್ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ ಸರ್. ಸೆಕೆಂಡ್ ಪಾರ್ಟ್ಗೆ ಚೆನ್ನಾಗಿ ಲೀಡ್ ಕೊಟ್ಟಿದ್ದಾರೆ. ಇಷ್ಟ ಆಗುತ್ತಾ ಸಿನಿಮಾ? ಇಷ್ಟ ಆಗುತ್ತೆ ಸರ್. ಸರ್ ಸಿನಿಮಾ ಹೇಗಿದೆ ಸರ್? ಸಿನಿಮಾ ತುಂಬ ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದೇ ನೋಡಿ. ಮತ್ತು ಗಂಟು ಮುಟ್ಟೆ ಮತ್ತು ಟಾಮ್ ಆ್ಯಂಡ್ ಜೆರ್ರಿ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಮಾತ್ರ ಮಿಸ್ ಮಾಡೋಕೆ ಒಳ್ಳೆ ಮೂರನೇ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದೇ ನೋಡಿ. ಇಷ್ಟ ಆಗುತ್ತಾ? ಹಾಂ ಸರ್. ನಾರ್ಮಲ್ ಜನರಿಗೆ ಇಷ್ಟ ಆಗುತ್ತಾ? ನಾರ್ಮಲ್ ಎಲ್ರಿಗೂ ಇಷ್ಟ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿತ್ತು. ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರು. ವೇಟಿಂಗ್ ಫಾರ್ ಪಾರ್ಟ್ 2 ಎಲ್ಲ ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರದು ಚೆನ್ನಾಗಿ ಮೂಡ್ ಬಂತು. ಹಾಂ, ನನಗೆ ಅದೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರು. ಎಲ್ಲೋ ಬಿಟ್ಕೊಟ್ಟಿಲ್ಲ. ಸ್ಟೋರಿ ಗೆಸ್ ಅನ್ಸಲ್ಲ. ಫುಲ್ ಕ್ಯೂರಿಯಾಸಿಟಿ ಇದೆ. ಚೆನ್ನಾಗಿತ್ತು ಸಖತ್ತಾಗಿ. ಸರ್ ಸಿನಿಮಾ ಅದ್ಭುತವಾಗಿದೆ ಸರ್. ಇದು ಹೊಸ ಪ್ರತಿಭೆಗಳು, ಹೊಸ ಡೈರೆಕ್ಟ್ರು, ಹಾಗಾಗಿ ಹೊಸ ಸಿನಿಮಾಕ್ಕೆ ಅವರು ಕಾಲಿಟ್ಟಿದ್ದಾರೆ. ಪ್ರತಿಯೊಂದು ಅಂಶ ಸಪ್ಲೈ ಶಂಕರ್ ಅಂದರೆ ಈ ಸಪ್ಲೈದಲ್ಲ ಆ ಜೀವನದಲ್ಲಿ ಏನೇನೋ ಆಗ್ತಾವೋ ಅಂಶಗಳು ತೋರಿಸ್ತಾರೆ. ಆ ಸಪ್ಲೈ ಜೀವನ ಹೆಂಗೆ ಕಟ್ಕೊಂಡಿರ್ತಾರೆ, ಅವ್ರಿಗೆ ಲವ್ ಸಹಜ. ಪ್ರತಿಯೊಂದು ಸಿನಿಮಾ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಸಿನಿಮಾನ ಗೆಲ್ಲಿಸ್ಬೇಕಂತ ತಮ್ಮ ವಿನಂತಿಸಿಗಳು ಸರ್. ಇಷ್ಟ ಆಯ್ತಾ ಸರ್ ಭಯಂಕರ ಇಷ್ಟ ಆಯ್ತು. ಇಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ನಂಬಿಕೆ. ಈ ನಂಬಿಕೆ ನೀನು ಇಟ್ಟಿದ ಮೇಲೆ ಆ ನಂಬಿಕೆ ಉಳಿಸ್ಕೋಬೇಕು ಹೊರತು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನೀನು ಅಪ್ಪ ಅಮ್ಮ ಸ್ಥಾನ ಕೊಟ್ಟಿರ್ತಾರೆ. ಆ ಸ್ಥಾನ ಕೊಟ್ಟಾಗ ಬೆಲೆ ತುಂಬಿದಾಗ ನೀನು ಯಾವ ಥರ ಇದ್ದೀನ ಒಂದು ಮನುಷ್ಯ ನಂಬಿಕೆ ಕಳ್ಕೊಂಡು ಯಾವ ಥರ ಕ್ರೂರಿ ಆಗ್ತಾನೆ ಅನ್ನೋದು ಈ ಪಾಯಿಂಟ್ ಆಫ್ ಸಿನಿಮಾ ನೋಡಿ ಸರ್. ಪ್ರತಿಯೊಬ್ಬರು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ಗೆಲ್ಲಿಸ್ಕೊಳ್ತಾರೆ ಸರ್. ಜೈ ಕನ್ನಡ. ಪ್ರತಿಯೊಬ್ಬರು ಸಿನಿಮಾನ ಆದಷ್ಟು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಇಷ್ಟ ಆಯ್ತು ಸರ್. ತುಂಬ ಇಷ್ಟ ಆಯ್ತು. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಅದೇ ಸಪ್ಲೈಯರು ಬರೀ ಸಪ್ಲೈಯರು ಅಂದರೆ ಬರೀ ಸಪ್ಲೈಯರ್ ಕೆಲಸ ಒಂದೇ ಮಾಡಲ್ಲ ಅವರು. ಪ್ರತಿಯೊಂದು ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳಲ್ಲಿ ಹಲವಾರು ಅದನ್ನು ಸಿನಿಮಾದಲ್ಲಿ ಬಂದು ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಅಲ್ಲಿ ಅರ್ಥ ಆಗುತ್ತೆ. ನೋಡಬೇಕಾದ್ರೆ ಟ್ವಿಸ್ಟ್ ಮೇಲೆ ಸ್ವಲ್ಪ ಟ್ವಿಸ್ಟ್ ಕೊಡ್ತಾ ಇದ್ರು. ಲೈಕ್ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ, ಬಟ್ ಊಹೆ ಮಾಡ್ಕೊಂಡಿರಲಿಲ್ಲ. ಆ ವಿಲನ್ಗಳು ಪಾತ್ರಗಳು, ಆಮೇಲೆ ಹೀರೋ ಪಾತ್ರ, ಸೊ ಫ್ಯಾಬುಲಸ್. ಅವ್ರ ಆ್ಯಕ್ಟಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಮೊದಲನೇದಾಗಿ ಏನು ಅಂದರೆ ಈ ಹೆಣ್ಮಕ್ಳ ಬಗ್ಗೆ ಪುಟ್ಟ ಮಕ್ಕಳನ್ನೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ಸೊ ಈ ಥರ ಯೂಶ್ವಲ್ ಆಗಿ ನಾವು ಭವಿಷ್ಯದ ಮುಂದೆ ಬರ್ಬೋದು. ಸೊ ಹಿಂದೆ ಎಲ್ಲ ಮೂವೀಸ್ ಎಲ್ಲ ನೀವು ನೋಡಿರ್ತೀರ. ಸೊ ಇದೆಲ್ಲ ಲೈಫಲ್ಲಿ ರಿಯಲ್ ಆಗ್ಬೋದು. ಸೊ ಇದರಿಂದ ಸ್ವಲ್ಪ ಮಕ್ಕಳನ್ನು ಸೇಫ್ಟಿ ನೋಡಿ, ತಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಕರ್ಕೊಂಡು ಬರಬೇಕಾದ್ರೆ ತುಂಬ ಸೇಫ್ಟಿ ನೋಡೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಗೊತ್ತಲ್ವಾ, ಈ ಥರ ಮೂವಿಗಳು ನೋಡಿದರೆ ನಿಮಗೆ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿನೇ ಬರುತ್ತೆ. ಸೊ ಆ್ಯಕ್ಟಿಂಗ್ ಬಗ್ಗೆ ಅಂತ ಅವ್ರು ಹೇಳೋಕ್ಕೆ ಆಗಲ್ಲ. ಸೂಪರ್ ಆ್ಯಕ್ಟಿಂಗ್. ನನಗೆ ಲೈಕ್ ಒಂದೇ ಮಾತು ಹೇಳಬೇಕು ಅಂದರೆ ಪಾರ್ಟ್ 2 ತೋರಿಸಿದ್ದಾರೆ. ಪಾರ್ಟ್ 2 ನೋಡಲೇಬೇಕು. ಸೊ ಪಾರ್ಟ್ 2 ನೋಡಿದ ಮೇಲೆ ಪಾರ್ಟ್ 2 ನೋಡಲೇಬೇಕು. ಸೊ ದಟ್ಸ್ ಇಟ್. ಲೈಕ್ KGF ಪಾರ್ಟ್ 2 ಹೆಂಗೆ ನೋಡಿದ್ದು ಲೈಕ್ ಇಷ್ಟಪಟ್ಟು, ಇದನ್ನು ಅಷ್ಟೇ ಇಷ್ಟಪಟ್ಟು ನೋಡಬೇಕು ನಾನು. ಸೊ ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೋಸ್ಕರ ಸ್ವಲ್ಪ ಕೇರ್ಫುಲ್. ಥ್ಯಾಂಕ್ ಯು. It was good. Last I felt it is like related to kids and women's. I really felt very nice. Thank you. Do you like the movie? Yeah, I liked it. ಹೇಳಬೇಕು, ಕನ್ನಡ ಮೂವಿ ನಾವು ಸಪೋರ್ಟ್ ಮಾಡಬೇಕು. ಹೊಸ ಮೂವಿಗೆ ಈ ಥರ ಮೂವಿ ಜಾಸ್ತಿ ಬರಬೇಕು. ಇನ್ನು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಮೂವಿ, ಹಿಟ್ ಮೂವಿ. ಫುಲ್ ಫ್ಯಾಮ್ಲಿ ಜೊತೆ ಬನ್ನಿ, ಕೂತ್ಕೊಂಡು ನೋಡಿ. ಸಖತ್ತಾಗೆ ಮೂವಿ. ಚಾಪ್ಟರ್ 2ಗೆ ವೇಟಿಂಗ್. ಸರ್ ಸಿನಿಮಾ ಹೇಗಿದೆ ಸರ್?
ಕನ್ನಡ ಸಿನಿಮಾ ಸರ್ ತುಂಬ ಚೆನ್ನಾಗಿದೆ. ಕಾಮದೃಷ್ಟಿಯಲ್ಲಿ ನೋಡೋರಿಗೆ ಒಂದು ಒಳ್ಳೆ ಸಂದೇಶ ಸರ್. ದುಡ್ಡಿಗೋಸ್ಕರ ಏನೇನೋ ಮಾಡ್ತೀವಿ ಸರ್, ಅದೆಲ್ಲ ತಪ್ಪು ಸರ್. ಇಂಥ ಮೂವಿ ಬಂದು ನೋಡಿ ಸರ್ ಗೊತ್ತಾಗತ್ತೆ. ಕಾಮದೃಷ್ಟಿ ನೋಡೋರು ಫಸ್ಟ್ ಬಂದು ನೋಡಿ ಸರ್. ಯಾಕಂತಂದರೆ ಇವತ್ತು ಏನೇನೇನೋ ಮಾಡೋಕ್ಕೆ ಹೋಗ್ತೀವಿ, ನಿಯತ್ತಲ್ಲಿ ನೋಡಿ. ಆಮೇಲೆ ಇನ್ನೊಂದು ಸರ್, ಪೊಲೀಸ್ ವಿಷಯದಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ರು. ಒಬ್ಬ ಕಾನ್ಸ್ಟೇಬಲ್ ಸರು ಡ್ಯೂಟಿಗೋಸ್ಕರ ನಿಯತ್ತಾಗಿ ಹೆಂಗೆ ಡ್ಯೂಟಿ ಮಾಡ್ಬೋದು ತೋರಿಸ್ಕೊಡ್ತಾನೆ. ಲಾಸ್ಟಿಗೆ ಅವನು ಕೆಟ್ಟದನ್ನು ಮಾಡೋದನ್ನು ಬೇಡ, ಅವನು ಒಳ್ಳೇದು ಮಾಡಬೇಕು, ಸಮಾಜಕ್ಕೋಸ್ಕರ ಏನೋ ಮಾಡಬೇಕು ಅಂತೇಳಿ ಕಾಕಿ ಬಿಚ್ಚಿಟ್ಬಿಟ್ಟು ಹೋಗ್ತಾನೆ ಸರ್, ಅನ್ಯಾಯವನ್ನು ತಡೀಕೋಸ್ಕರ. ತುಂಬ ಚೆನ್ನಾಗಿದೆ ಸರ್. ಸರ್ ಹೇಳಿ ಸರ್. ಎಕ್ಸ್ಪೆಷಲಿ ಏನು ಕಾನ್ಸ್ಟೇಬಲ್ ಯಾರಿದ್ದಾರೆ ಸರ್, ಅವ್ರು ಬಂದು ನೋಡಬೇಕು. ಯಾಕಂತಂದರೆ ಇವಾಗ ಸಮಾಜನೇ ಬೇರೆ ರೀತಿ ಇದೆ. ಆ ಕಾಕಿ ಯಾರೆಲ್ಲ ಆಗ್ತಾರೆ ಅವರೆಲ್ಲರೂ ಬಂದು ನೋಡ್ಬೇಕು ಸರ್. ಅಲ್ಟಿಮೇಟ್ ಮೂವಿ ಇವತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಎಕ್ಸ್ಪೆಷಲಿ ಆ ಒಂದು ಕಾನ್ಸ್ಟೇಬಲ್ ಪಾತ್ರ ಕಾಕಿ ಹಾಕಿದ್ದು ಇಷ್ಟ ಆಗಿತ್ತು. ಏನು ಹೆಂಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ ಸರ್. ಕಿಡ್ನಾಪಿಂಗ್ ಎಲ್ಲ ತೋರಿಸಿದ್ದಾರೆ, ಮಸ್ತಾಗಿದೆ ಮೂವಿ ಅಂತ ಕೇಳೋದೇ ಬೇಡ. ಇಂಥ ಮೂವಿಗಳು ಮೊದಲು ಮಲಯಾಳಮಲ್ಲಿ ಬರ್ತಿತ್ತು, ಬಟ್ ಇವಾಗ ಸಕ್ಕತ್ತಾಗಿ ಮಾಡ್ತಿದ್ದಾರೆ, ಮಸ್ತಾಗಿ ಮಾತಾಡ್ತಿದ್ದಾರೆ. ಸೂಪರ್ ಸರ್, ಎಕ್ಸಲೆಂಟ್. ಸೂಪರ್ ಸರ್. ಚೆನ್ನಾಗಿದೆ. ಲಾಸ್ಟ್ ಟ್ವಿಸ್ಟ್ ತುಂಬ ಪ್ರತಿಯೊಂದು ಸೀನ್ ಮಸ್ತಾಗಿದೆ ಸರ್, ಸಕ್ಕತ್ತಾಗಿದೆ. ಸಿನಿಮಾ ಏನಿದೆ? ಚೆನ್ನಾಗಿದೆ ಸರ್, ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೇಗಿತ್ತು ಮೇಡಮ್? ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಸಮೇತ ನೋಡ್ಬೋದು. ಹೌದು, ಇಷ್ಟ ಆಯಿತು. ನಾರ್ಮಲ್ ಆಡಿಯನ್ಸ್ ನೋಡ್ಬೋದು ಸರ್, ಫ್ಯಾಮಿಲಿ ಸಮೇತ ನೋಡ್ಬೋದು. ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ? ಸೂಪರಾಗಿ ಮಾಡಿದ್ದಾರೆ. ಸಿನಿಮಾ ಹೆಂಗಿತ್ತು ಮೇಡಮ್? ಸೂಪರ್ ಆಗಿದೆ ಸರ್. ಇಷ್ಟ ಆಯ್ತಾ ಸೂಪರ್ ಆಗಿದೆ. ಮೇಡಮ್? ಸಿನಿಮಾ ಸೂಪರ್ ಆಗೈತೆ. ಸೂಪರ್ ಆಗೈತೆ. ಹಿಸ್ಟಾರಿಕಲ್ ಸೂಪರ್ ಗುಡ್ ಫಿಲ್ಮ್ ಆಯ್ತು. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಅಂತ ಚೆನ್ನಾಗಿತ್ತು. ಎಸ್, ವೇಟಿಂಗ್ ಫಾರ್ ಪಾರ್ಟ್. ತುಂಬ ಖುಷಿ ಆಗ್ತಿದೆ ಸರ್. ಯಾಕಂದರೆ ಒಂದು ಎಫರ್ಟ್ ಹಾಕಿ ಈ ಥರನೇ ರಿಲೀಸ್ ಸಿನಿಮಾ ಅಂತೇಳಿ ತುಂಬ ಮನಸ್ಸಿಂದ 2 ವರ್ಷ ಟೈಮ್ ತೊಗೊಂಡು ಮಾಡಿರೋ ಸಿನಿಮಾಗೆ ಈ ಥರ ಜೆನ್ಯೂನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಲ್ಲ, ತುಂಬ ಖುಷಿ ಆಗ್ತದೆ. ಯಾವುದೇ ಏಜ್ ಲಿಮಿಟ್ ಇಲ್ಲದೇ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗ್ತದೆ. ಅದು ನಮಗೆ ತುಂಬ ಖುಷಿ. ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟೊಂದು ಇರಲಿಲ್ಲ. ಬಟ್ ಇವಾಗ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಅದು ವಿಜುವಲ್ಸ್ ಇರ್ಬೋದು ಆ್ಯಂಡ್ ಆಡಿಯನ್ಸ್ ಬಂದು ಮಾತಾಡ್ಸೋದಿರ್ಬೋದು, ಅದೆಲ್ಲ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಶುರುವಾದಾಗ ಒಂದು ನಿಮಗೆ ಟೈಮಲ್ಲಿ ಒಂದು ಥಾಟ್ ಇರುತ್ತೆ ಆ್ಯಕ್ಚುಲಿ, ಇಂಥ ಪಾಯಿಂಟ್ಸ್ ಜನ ಕನೆಕ್ಟ್ ಆಗ್ತಾರೆ ಅಂತ. ಸೊ ಜನಗಳ ಜೊತೆಗೆ ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು ಜನಗಳ ರಿಯಾಕ್ಷನ್? ಅದನ್ನು ಮೀರಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈಗ ನಾವೊಂದು ಗೆಸ್ ಮಾಡಿರ್ತೀವಿ ಇಲ್ಲಿ ಚೆನ್ನಾಗಿ ಅನಿಸ್ಬೋದು ಅಂತ, ಬಟ್ ನಾವು ಅಂದ್ಕೊಂಡೆ ಇರೋ ಕಡೆನೂ ಅದೊಂಥರ ಏನೋ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಚೈಲ್ಡ್ ಟ್ರಾಫಿಕಿಂಗ್ ಬಗ್ಗೆ ತುಂಬ ಸೈಂಟಿಫಿಕ್ ಆಗಿ ತೋರಿಸಿದ್ದಾರೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಇವಾಗ ರಿಯಲಾಗಿ ನಡೀತಾ ಇರೋವಂಥದ್ದು. ಯಾಕಂದರೆ ಇವಾಗ ಹೆಂಗೆ ಹೆಣ್ಮಕ್ಳದ್ದು ಅದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಹಿಂದಿಂದ ನಡ್ಕೊ ಬಂದಿರೋದು ಇವಾಗಲೂ ನಡೀತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ನೋಡೋಣ ನಮ್ಮ ಸಿನಿಮಾಯಿಂದ ಒಂದಿಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಜನಗಳಿಂದ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇದೆ. ಇನ್ನಷ್ಟು ಜನಕ್ಕೆ ರೀಚ್ ಆಗಬೇಕಾಗಿದೆ. ಆಗಿದೆ ಅಷ್ಟೇ. ನೋಡದೇ ಇರೋ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಮ್ಗೆ ಜೆನ್ಯೂನಾಗಿ ಏನು ಅನಿಸುತ್ತೆ ದಯವಿಟ್ಟು ಅದನ್ನು ಹೇಳಿ. ಚೆನ್ನಾಗಿಲ್ಲ ಅಂತಲೇ ಹೇಳಿ. ಚೆನ್ನಾಗಿದೆ ಅಂತ ಅನಿಸ್ತಾ ನಿಮ್ಗೆ ಇಷ್ಟಪಡೋರಿಗೆ, ಸಿನಿಮಾ ಲವರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳಿ ಹಿಂಗಿದೆ ಸಿನಿಮಾ ನೋಡಿ ಒಂದ್ಸತಿ ಅಂತ. ಆ್ಯಂಡ್ ₹100 ಒಂದ್ಸತಿ ಟಾಕೀಸಿಗೆ ಬಂದವ್ರು ನೋಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಕೊಳಲ್ಲ. ಅವ್ರು ಕೊಡೋ ಒಂದು ₹100ಗೆ ಮೋಸ ಅಂತೂ ಇಲ್ಲ. ನಿಶ್ಚಿತವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ 2ನೇ ಸಿನಿಮಾ ಅವ್ರದ್ದು ಹೇಗೆ ಅನಿಸ್ತು? 3ನೇ ಸಿನಿಮಾ ಈಸ್ ವೆರಿ ನೈಸ್ ಪರ್ಸನ್ ಆ್ಯಂಡ್ ಆನ್ ಸ್ಕ್ರೀನ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ವಾಸ್ ಗುಡ್. ನೈಸ್ ಪರ್ಸನ್. ಆಡಿಯನ್ಸ್ ಆಗಿ ಈ ಸಿನಿಮಾ ನೋಡಿದಾಗ ನಿಮಗೆ ಏನು ಅನಿಸ್ತು? ಥಿಯೇಟರ್ ತುಂಬ ಇಷ್ಟ ಆಯಿತು. ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಕಂಪ್ಲೀಟ್ ಸಿನಿಮಾ ಯಾವ ಥರ ಟ್ರಾವೆಲ್ ಆಗುತ್ತೆ ಎಂಡಲ್ಲಿ ಅಂತ. ಅದನ್ನ ನೋಡಿ ತುಂಬ ಒಂಥರ ಸರ್ಪ್ರೈಸ್ ಅನಿಸ್ತು. ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಈಸ್ ನೈಸ್ ಪರ್ಸನ್. ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಗುಡ್ ಓವರ್ ಆಲ್. ಏನಂತೆ? 2ನೇ ಭಾಗ ಬೇಗ ಮಾಡಿ ಅಂತ ಪಾರ್ಟ್ 2 ಬೇಕು ಅಂತ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ ಪ್ರೇಕ್ಷಕರು. ಇದಕ್ಕೆ ನಿಮ್ಮ ರಿಯಾಕ್ಷನ್? ಖುಷಿ ಆಗುತ್ತೆ ಸರ್. ಯಾಕಂದರೆ ಪಾರ್ಟ್ 2 ಅಂತ ಆಲ್ರೆಡಿ ಪಾರ್ಟ್ 1 ಅಂತ ಮೆನ್ಷನ್ ಮಾಡಿರ್ತೀವಲ್ಲ, ಪಾರ್ಟ್ 2ಗೆ ಜವಾಬ್ದಾರಿ ಇರುತ್ತೆ. ಸೊ ಇವ್ರು ಇಷ್ಟಪಟ್ಟರೆ ನಾವು ಪಾರ್ಟ್ 2 ಮಾಡೋಕ್ಕಾಗೋದು. ಸೊ ಇಷ್ಟಪಡ್ತಾ ಇದ್ದಾರೆ. ಸೊ ಖುಷಿ ಆಗ್ತಿದೆ ಸರ್. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ರಿಗೂ ಹೇಳಿ, ನೀವು ಹೇಳೋ ರಿವ್ಯೂ ತುಂಬ ಇಂಪಾರ್ಟೆಂಟ್ ನಮಗೆ. ಜೆನ್ಯೂನಾಗಿ ರಿವ್ಯೂ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೊಡ್ತಾ ಇದೆ ಫಸ್ಟ್ ಜನ ನೋಡಿದ್ದಾರೆ ಸರ್. ಪ್ರತಿಯೊಬ್ಬರು ಇಷ್ಟು ಕ್ರೌಡ್
ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪ್ರತಿಯೊಬ್ಬರು ಅವರವರ ಅನಿಸಿಕೆಯಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರವಿ ಬಸ್ಸೂರ್ ಅವರು ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಕೊಟ್ಟಿದ್ರು, ಸೊ ಅವ್ರ ಮೂಲಕದಿಂದ ನಾನು ಇವತ್ತು ಕಲ್ತಿದ್ದೀನಿ. ಆ್ಯಂಡ್ ನಮ್ಮ ಟೀಮಿಂದ ಇದು ಪಾಸಿಬಿಲಿಟಿ. ಸೊ ಮೂವಿಗೆ ಒಳ್ಳೆಯದಾಗಿದೆ. ಸೊ ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಅನ್ನೋದು ಇವತ್ತು ದೊಡ್ಡದು ಸಿನಿಮಾಗೆ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಇಷ್ಟೇ ಹೇಳೋದು ಆಡಿಯನ್ಸ್ಗೆ. ಸೊ ಪ್ಲೀಸ್ ಎಂಜಾಯ್ ದ ಮೂವಿ. ಇಷ್ಟರ ಮಟ್ಟಿಗೆ ಜನ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು? ಡೆಫಿನೆಟ್ಲಿ ಇಲ್ಲ ಸರ್. ಸೊ ದಿಸ್ ಇಸ್ ದ ಫಸ್ಟ್ ಮೂವಿ ನಾನೇನು ಮಾಡ್ತಿರೋದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಒಳ್ಳೆ ಕಮೆಂಟ್ಸ್ಗಳು ಬಂತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಬಗ್ಗೆ. ಸೊ ಅದೆಲ್ಲ ಕಾರಣನೇ ನಮ್ಮ ಹಾರ್ಡ್ ವರ್ಕ್ ಬಿಹೈಂಡ್ 2 ಇಯರ್ಸಿಂದ ಒಂದು ಸಪ್ಲೈ ಶಂಕರ್ ಆಗಿ. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಸಿನಿಮಾ ಇವರೇ ಹೇಳಿದ್ರಲ್ಲ ಸರ್, ಇಲ್ಲ ನಾನೇ ಏನಿಲ್ಲ ಸರ್. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ, ಸೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಇದೆಲ್ಲ ನಮ್ಮ ಗುರುಗಳ ದಯೆ. ಇವತ್ತು ಇಷ್ಟೆಲ್ಲ ನಾವು ನಮ್ಮ ಟೀಮ್ಮೇಟ್ಸು ನಾವು 2 ವರ್ಷದಿಂದ ಎಫರ್ಟ್ ಹಾಕಿದ್ದೀವಿ, ಅದು ನೀವೇ ನೋಡ್ತಾ ಇದ್ದೀರಾ. ಸೊ ಇನ್ನೇನಿಲ್ಲ ಸರ್. ಈ ಕಾನ್ಸೆಪ್ಟ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಟ್ರಾಫಿಕಿಂಗ್ನ ತುಂಬ ಸೈಂಟಿಫಿಕ್ ಆಗಿ ತೋರಿಸಿದ್ದಾರೆ ಆ ಥರದ್ದೆಲ್ಲ. ಹೌದು ಸರ್, ಇದು ಓವರ್ ಆಲ್ ಸಪ್ಲೈಯರ್ ಕತೆ ಸರ್. ಸೊ ಇದು ಫುಲ್ಲಿ ಲೋಕಲಿ ರಾ ಕಂಟೆಂಟ್. ಸೊ ಒಂದು ನಾವು ಕಮರ್ಷಿಯಲ್ಗಿಂತ ಆ ಥರ ಏನಿದಿಲ್ಲ, ಬಟ್ ಒಂದು ಕಲ್ಟ್ ಮೂವಿ. ಸೊ ಇದನ್ನು ಲೋಕಲ್ ಇವರು ಜಾಸ್ತಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾವೊಂದು ಐಡಿಯಾ ಮೇಲೆ ಇದು ಮಾಡಿದ್ವಿ. ಸೊ ಇವತ್ತು ಅದು ರೀಚ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ನಮ್ಮ ಟೀಮೆಲ್ಲ ಒಂದು ತುಂಬ ಖುಷಿಪಟ್ಟು 2 ವರ್ಷದ ಎಫರ್ಟ್ಗೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಅನಿಸಿಕೆ ಸರ್. ಫಸ್ಟ್ ಆಗಿದ್ದಷ್ಟೇ, ಇನ್ನೂ ಸುಮಾರು ಜನ ನೋಡಬೇಕಿದ್ದಲ್ಲ. ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಪ್ರತಿಯೊಬ್ಬರು ಆಡಿಯನ್ಸ್ ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ಅನ್ನೋದೇ ನಮಗೊಂದು ಆರ್ಟ್ ಅಂತ. ಆ ಆರ್ಟಲ್ಲಿ ನಾವು ಒಂದು 2 ಇಯರ್ಸಿಂದ 3 ಇಯರ್ಸಿಂದ ಪ್ರತಿಯೊಬ್ಬರು ಸ್ಟ್ರಗಲ್ ಮಾಡಿರ್ತಾರೆ. ಇವನ್ ನಾಟ್ ಓನ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಅದಕ್ಕೆ ತುಂಬ ಟೈಮ್ ಕೊಟ್ಟು ಮಾಡಿರ್ತಾರೆ. ಸೊ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಎಂಕರೇಜ್ ಮಾಡಿ. ಸೊ ಇದನ್ನು ಹೇಳೋಕ್ಕೆ ಥಿಯೇಟರ್ಸ್ಗೆ ಬನ್ನಿ, ಥಿಯೇಟರ್ಸ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ.